ಈಗ ಒಂದು ವರದಿಯನ್ನು ಗಮನಿಸ್ಕೊಂಬಂದ್ವಿ. ಡೀಟೇಲ್ಡ್ ಆಗಿತ್ತು. ಇಲ್ಲಿ ಒಂದಷ್ಟು ಮಸಲತ್ತು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನದು? ಈ ಲೋಕಾಯುಕ್ತ ಸರ್ಚ್ ವಾರೆಂಟ್ ಬಗ್ಗೆ ಮಾಲ್ತೇಶ್ ಎನ್ನುವ ಅಧಿಕಾರಿ ವಾರೆಂಟ್ಗೆ ಇದಾಕೊಂಡಿದ್ರಲ್ಲ, ಆ ಸತ್ಯ ಮುಂಚೆನೇ ರಿವೀಲ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಇದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮಾಹಿತಿ ಸಿಕ್ಕಿದೆ. ಅಂದಿನ ಲೋಕಾಯುಕ್ತ SP ಮೂಡಾಗ್ ಮಾಹಿತಿ ಕೊಟ್ಬಿಟ್ರ. ಹಾಗಾದ್ರೆ ಹೇಗೋಯ್ತು, ಲೀಕ್ ಹೇಗಾಯ್ತು? ಮೂಡಾಗೆ ಈ ಸರ್ಚ್ ವಾರೆಂಟ್ ತಗೊಂಡಿದ್ರಲ್ಲ, ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ದಾಖಲೆಗಳನ್ನು, ಅದನ್ನ ಯಾರು ಲೀಕ್ ಮಾಡಿದ್ದು ಇನ್ಫಾರ್ಮೇಷನನ್ನು? SP ಏನಾದರೂ ಮೂಡಾಗೆ ಮಾಹಿತಿಯನ್ನು ಕೊಟ್ರ? ಗೊತ್ತಿಲ್ಲ, ತನಿಖೆ ಆಗಲಿ. ಇದನ್ನು DYSPಗೆ ವಾರೆಂಟ್ ನೀಡುವ ಮೊದಲೇ ಮಾಹಿತಿ ರಿವೀಲ್ ಆಗಿದೆ. ಹೇಗೆ ಸಾಧ್ಯ ಇದೆಲ್ಲ? ಮೂಡಾಗೆ ಯಾರು ಮಾಹಿತಿ ಕೊಟ್ಟಿದ್ದು? ಲೋಕಾಯುಕ್ತ SPನ ಎನ್ಕ್ವೈರಿ ಮಾಡಿ. ಯಾರಿದ್ರು ಆ ಟೈಮಲ್ಲಿ ಲೋಕಾಯುಕ್ತ SP? ಲೋಕಾಯುಕ್ತ ದಾಳಿಗೂ ಮೊದಲೇ ಮೂಡ ಅಧಿಕಾರಿಗಳು ಹೇಗೆ ಇದೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ? ದಾಳಿ ಆಗೋದು ಗೊತ್ತಾದ ಮೇಲೆ ತಾನೇ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒಂದು ಗೌರವ ಇದೆ. ಲೋಕಾಯುಕ್ತ ಅಂದರೆ ಇವತ್ತೆಲ್ಲರೂ ಗಡಗಡ ಅಂತ ನಡಕ್ತಾರೆ. ಯಾರು? ಭ್ರಷ್ಟ ಅಧಿಕಾರಿಗಳು. ಅದನ್ನು ಕಡಿಮೆ ಮಾಡ್ಕೋಬೇಡಿ. ತನಿಖೆ ಆಗಬೇಕು. ತನಿಖೆಯಿಂದ ಒಂದು ಒಳ್ಳೆ ರೀತಿಯಾದಂಥ ಸಂದೇಶ ಹೋಗಬೇಕು. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ, ಬೆಂಗಳೂರಿಂದ ಮೈಸೂರಿಗೆ 3 ಅಧಿಕಾರಿಗಳು ಹೋಗ್ತಾರೆ. 3 ಅಧಿಕಾರಿಗಳು. ಇನ್ನು ಲೋಕಾಯುಕ್ತ ದಾಳಿ ಮಾಡೋದಕ್ಕಿಂತ ಮುಂಚೆ ಮೂಡ ಕಚೇರಿಗೆ ಸಚಿವರು ಹೋಗ್ತಾರೆ. ಭೈರತಿ ಸುರೇಶ್ ಅವರು 140 ಫೈಲನ್ನು ತೆಗೆದುಕೊಂಡು ಹೋಗಿದ್ದಂಥ ಅಧಿಕಾರಿಗಳ ಅಥವಾ ಸಚಿವರ? ಮೂಡ ಫೈಲ್ಸ್ ಸುತ್ತ 108 ಅನುಮಾನಗಳು ಹುಟ್ಟುಕೊಂಡಿದೆ. ಎಲ್ಲಿಗೆ ಮುಟ್ಟುತ್ತೆ ಈ ಫೈಟ್ ಅನ್ನೋದು ಗೊತ್ತಿಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ಆದಾಗ ಮಾತ್ರ ಇದೆಲ್ಲವೂ ಕೂಡ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು BJP ನಾಯಕರು ಕೂಡ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ. ನೋಡಿ, ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ ಈಗ ಒಂದು ವರದಿಯನ್ನು ಗಮನಿಸ್ಕೊಂಬಂದ್ವಿ. ಡೀಟೇಲ್ಡ್ ಆಗಿತ್ತು. ಇಲ್ಲಿ ಒಂದಷ್ಟು ಮಸಲತ್ತು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನದು? ಈ ಲೋಕಾಯುಕ್ತ ಸರ್ಚ್ ವಾರೆಂಟ್ ಬಗ್ಗೆ ಮಾಲ್ತೇಶ್ ಎನ್ನುವ ಅಧಿಕಾರಿ ವಾರೆಂಟ್ಗೆ ಇದಾಕೊಂಡಿದ್ರಲ್ಲ, ಆ ಸತ್ಯ ಮುಂಚೆನೇ ರಿವೀಲ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೂಡ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಇದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮಾಹಿತಿ ಸಿಕ್ಕಿದೆ. ಅಂದಿನ ಲೋಕಾಯುಕ್ತ SP ಮೂಡಾಗ್ ಮಾಹಿತಿ ಕೊಟ್ಬಿಟ್ರ. ಹಾಗಾದ್ರೆ ಹೇಗೋಯ್ತು, ಲೀಕ್ ಹೇಗಾಯ್ತು? ಮೂಡಾಗೆ ಈ ಸರ್ಚ್ ವಾರೆಂಟ್ ತಗೊಂಡಿದ್ರಲ್ಲ, ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ದಾಖಲೆಗಳನ್ನು, ಅದನ್ನ ಯಾರು ಲೀಕ್ ಮಾಡಿದ್ದು ಇನ್ಫಾರ್ಮೇಷನನ್ನು? SP ಏನಾದರೂ ಮೂಡಾಗೆ ಮಾಹಿತಿಯನ್ನು ಕೊಟ್ರ? ಗೊತ್ತಿಲ್ಲ, ತನಿಖೆ ಆಗಲಿ. ಇದನ್ನು DYSPಗೆ ವಾರೆಂಟ್ ನೀಡುವ ಮೊದಲೇ ಮಾಹಿತಿ ರಿವೀಲ್ ಆಗಿದೆ. ಹೇಗೆ ಸಾಧ್ಯ ಇದೆಲ್ಲ? ಮೂಡಾಗೆ ಯಾರು ಮಾಹಿತಿ ಕೊಟ್ಟಿದ್ದು? ಲೋಕಾಯುಕ್ತ SPನ ಎನ್ಕ್ವೈರಿ ಮಾಡಿ. ಯಾರಿದ್ರು ಆ ಟೈಮಲ್ಲಿ ಲೋಕಾಯುಕ್ತ SP? ಲೋಕಾಯುಕ್ತ ದಾಳಿಗೂ ಮೊದಲೇ ಮೂಡ ಅಧಿಕಾರಿಗಳು ಹೇಗೆ ಇದೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ? ದಾಳಿ ಆಗೋದು ಗೊತ್ತಾದ ಮೇಲೆ ತಾನೇ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒಂದು ಗೌರವ ಇದೆ.
ಲೋಕಾಯುಕ್ತ ಅಂದರೆ ಇವತ್ತೆಲ್ಲರೂ ಗಡ ಅಂತ ನಡುಕ್ತಾರೆ. ಯಾರು? ಭ್ರಷ್ಟ ಅಧಿಕಾರಿಗಳು. ಅದನ್ನು ಕಡಿಮೆ ಮಾಡ್ಕೋಬೇಡಿ. ತನಿಖೆ ಆಗಬೇಕು. ತನಿಖೆಯಿಂದ ಒಂದು ಒಳ್ಳೆ ರೀತಿಯಾದಂಥ ಸಂದೇಶ ಹೋಗಬೇಕು. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಬೆಂಗಳೂರಿಂದ ಮೈಸೂರಿಗೆ 3 ಅಧಿಕಾರಿಗಳು ಹೋಗ್ತಾರೆ. 3 ಅಧಿಕಾರಿಗಳು. ಇನ್ನು ಲೋಕಾಯುಕ್ತ ದಾಳಿ ಮಾಡೋದಕ್ಕಿಂತ ಮುಂಚೆ ಮೂಡಾ ಕಚೇರಿಗೆ ಸಚಿವರು ಹೋಗ್ತಾರೆ. ಬೈರತಿ ಸುರೇಶ್ ಅವರು 140 ಫೈಲನ್ನು ತೆಗೆದುಕೊಂಡು ಹೋಗಿದ್ದಂಥ ಅಧಿಕಾರಿಗಳ ಅಥವಾ ಸಚಿವರ? ಮೂಡಾ ಫೈಲ್ಸ್ ಸುತ್ತ 108 ಅನುಮಾನಗಳು ಹುಟ್ಟುಕೊಂಡಿದೆ. ಎಲ್ಲಿಗೆ ಮುಟ್ಟುತ್ತೆ ಈ ಫೈಟ್ ಅನ್ನೋದು ಗೊತ್ತಿಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ಅದ್ರಾಗ ಮಾತ್ರ ಇದೆಲ್ಲವೂ ಕೂಡ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು BJP ನಾಯಕರು ಕೂಡ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ ನೋಡಿ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ ಈಗ ಒಂದು ವರದಿಯನ್ನು ಗಮನಿಸ್ಕೊಂಬಂದ್ವಿ. ಡೀಟೇಲ್ಡ್ ಆಗಿತ್ತು. ಇಲ್ಲಿ ಒಂದಷ್ಟು ಮಸಲತ್ತು ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದರೆ ಏನದು? ಈ ಲೋಕಾಯುಕ್ತ ಸರ್ಚ್ ವಾರೆಂಟ್ ಬಗ್ಗೆ ಮಾಲ್ತೇಶ್ ಎನ್ನುವ ಅಧಿಕಾರಿ ವಾರೆಂಟ್ಗೆ ಇದಾಕೊಂಡಿದ್ರಲ್ಲ, ಆ ಸತ್ಯ ಮುಂಚೆನೇ ರಿವೀಲ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಮೂಡಾ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಇದಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನು ಮಾಡ್ತಾರೆ ಅನ್ನೋದು ಮೊದಲೇ ಗೊತ್ತಾಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲಿ ಮಾಹಿತಿ ಸಿಕ್ಕಿದೆ. ಅಂದಿನ ಲೋಕಾಯುಕ್ತ SP ಮೂಡಾಗೆ ಮಾಹಿತಿ ಕೊಟ್ಬಿಟ್ರ. ಹಾಗಾದ್ರೆ ಹೇಗೋಯ್ತು? ಲೀಕ್ ಹೇಗಾಯಿತು? ಮೂಡಾಗೆ ಈ ಸರ್ಚ್ ವಾರೆಂಟ್ ತಗೊಂಡಿದ್ರಲ್ಲ, ದಾಳಿ ಮಾಡಿ ಪರಿಶೀಲನೆ ಮಾಡೋದಕ್ಕೆ ದಾಖಲೆಗಳನ್ನು, ಅದನ್ನು ಯಾರು ಲೀಕ್ ಮಾಡಿದ್ದು ಇನ್ಫಾರ್ಮೇಷನನ್ನು? SP ಏನಾದರೂ ಮೂಡಾಗೆ ಮಾಹಿತಿಯನ್ನು ಕೊಟ್ರಾ? ಗೊತ್ತಿಲ್ಲ. ತನಿಖೆ ಆಗಲಿ. ಇದನ್ನು DYSPಗೆ ವಾರೆಂಟ್ ನೀಡುವ ಮೊದಲೇ ಮಾಹಿತಿ ರಿವೀಲ್ ಆಗಿದೆ. ಹೇಗೆ ಸಾಧ್ಯ ಇದೆಲ್ಲ? ಮೂಡಾಗೆ ಯಾರು ಮಾಹಿತಿ ಕೊಟ್ಟಿದ್ದು? ಲೋಕಾಯುಕ್ತ SP ಎನ್ಕ್ವೈರಿ ಮಾಡಿ. ಯಾರಿದ್ರು ಆ ಟೈಮಲ್ಲಿ ಲೋಕಾಯುಕ್ತ SP? ಲೋಕಾಯುಕ್ತ ದಾಳಿಗೂ ಮೊದಲೇ ಮೂಡಾ ಅಧಿಕಾರಿಗಳು ಹೇಗೆ ಇದೆಲ್ಲ ಪ್ಲಾನ್ ಮಾಡ್ಕೊಳ್ತಾರೆ? ದಾಳಿ ಆಗೋದು ಗೊತ್ತಾದ ಮೇಲೆ ತಾನೇ ಅವರೆಲ್ಲ ಪ್ಲಾನ್ ಮಾಡ್ಕೊಳ್ಳೋದು. ನೋಡಿ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಒಂದು ಗೌರವ ಇದೆ. ಲೋಕಾಯುಕ್ತ ಅಂದರೆ ಇವತ್ತೆಲ್ಲರೂ ಗಡ ಅಂತ ನಡುಕ್ತಾರೆ. ಯಾರು? ಭ್ರಷ್ಟ ಅಧಿಕಾರಿಗಳು. ಅದನ್ನು ಕಡಿಮೆ ಮಾಡ್ಕೋಬೇಡಿ. ತನಿಖೆ ಆಗಬೇಕು. ತನಿಖೆಯಿಂದ ಒಂದು ಒಳ್ಳೆ ರೀತಿಯಾದಂಥ ಸಂದೇಶ ಹೋಗಬೇಕು. ಯಾವಾಗ ಈ ವಿಚಾರ ಗೊತ್ತಾಗುತ್ತೋ ಬೆಂಗಳೂರಿಂದ ಮೈಸೂರಿಗೆ 3 ಅಧಿಕಾರಿಗಳು ಹೋಗ್ತಾರೆ. 3 ಅಧಿಕಾರಿಗಳು. ಇನ್ನು ಲೋಕಾಯುಕ್ತ ದಾಳಿ ಮಾಡೋದಕ್ಕಿಂತ ಮುಂಚೆ ಮೂಡಾ ಕಚೇರಿಗೆ ಸಚಿವರು ಹೋಗ್ತಾರೆ. ಬೈರತಿ ಸುರೇಶ್ ಅವರು 140 ಫೈಲನ್ನು ತೆಗೆದುಕೊಂಡು ಹೋಗಿದ್ದಂಥ ಅಧಿಕಾರಿಗಳ ಅಥವಾ ಸಚಿವರ? ಮೂಡಾ ಫೈಲ್ಸ್ ಸುತ್ತ 108 ಅನುಮಾನಗಳು ಹುಟ್ಟುಕೊಂಡಿದೆ. ಎಲ್ಲಿಗೆ ಮುಟ್ಟುತ್ತೆ ಈ ಫೈಟ್ ಅನ್ನೋದು ಗೊತ್ತಿಲ್ಲ. ತನಿಖೆ ನಿಷ್ಪಕ್ಷಪಾತವಾಗಿ ಅದ್ರಾಗ ಮಾತ್ರ ಇದೆಲ್ಲವೂ ಕೂಡ ಹೊರಬೀಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು BJP ನಾಯಕರು ಕೂಡ ಒಬ್ಬೊಬ್ಬರಾಗಿ ಪ್ರತಿಕ್ರಿಯೆಯನ್ನು ಕೊಡ್ತಾ ಬರ್ತಿದ್ದಾರೆ ನೋಡಿ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ 100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ IAS ಅಧಿಕಾರಿ ಅವನು ಮಾಡಿರೋ ತಪ್ಪನ್ನು ಮುಚ್ಚಾಕೋಣಕ್ಕೋಸ್ಕರ
100% ಈ ತನಿಖೆ ಅಂದ ತಕ್ಷಣ ಅವರು ಅಲ್ಲಿಂದ ದಾಖಲೆಗಳನ್ನೆಲ್ಲ ಮಾಯ ಮಾಡಿರ್ತಾರೆ, ತಿದ್ದಿರ್ತಾರೆ, ವೈಟ್ನರ್ಗಳು ಹಾಕಿರ್ತಾರೆ. ಇದ್ರ ಬಗ್ಗೆನೂ ಕೂಡ ನಾವು CBI ತನಿಖೆ ಆಗ್ರಹ ಮಾಡ್ತಾ ಇದ್ದೀರಿ. CBI ತನಿಖೆ ಆದರೆ ಮಾತ್ರ ಇನ್ನಷ್ಟು ಮೂಡಾದ ಹಗರಣಗಳು ಹೊರಗಡೆ ಬರುತ್ತೆ. ಈಗ